ಪುಟ್ಟಗೌರಿ ಮದುವೆ ಭಾಗ 44 ಜ್ಯೂಸ್ ಕುಡಿದು ಮುಗಿಸಿದ ಮೇಲೆ ಬಿಲ್ ಪೇ ಮಾಡಿ ಅಲ್ಲಿಂದ ಇಬ್ಬರೂ ಹೊರಗೆ ಬರುತ್ತಾರೆ. ಹೊರಗೆ ಹಿಮ ಕಾಣಿಸಿದರೆ ಹೇಳಿ ಹೋಗೋಣ ಅಂತ ಸುತ್ತಲೂ ನೋಡಲು ಅವಳು ಅಲ್ಲಿ ಎಲ್ಲೂ ಕಾಣಿಸಲಿಲ್ಲ. ಮೋಸ್ಟ್ಲಿ ಕ್ಲಾಸ್ಗೆ ಹೋಗಿರಬೇಕು ಅಂತ ಅಂದುಕೊಂಡು ತಮ್ಮ ಕಾರ್ ಹತ್ತಿ ಮನೆ ದಾರಿ ಹಿಡಿಯುತ್ತಾರೆ. ಅಜ್ಜಿ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಹಿಮ, ಊಸ್ ಅಪ್ಪ ಬಚಾವಾದೆ ಎಂದಳು. ಅದು ಸರಿ, ಹಿಮ ಏನೋ ಚಾಲೆಂಜ್ ಮಾಡಿದ್ದಲ್ಲ, ಈ ಕಾಲೇಜಲ್ಲಿ ಹೇಗೆ ಇರ್ತಾಳೆ ನಾನು ನೋಡ್ತೀನಿ ಅಂತ. ಹಾಗಾದ್ರೆ ಏನ್ ಮಾಡ್ತೀಯಾ ಎಂದಳು ಅವಳ ಗೆಳತಿ ಸ್ನೇಹ. ಅದನ್ನು ಈಗಲೇ ಹೇಳ್ಬಿಟ್ರೆ ಮಜಾ ಹೊರಟೋಗ್ಬಿಡುತ್ತೆ. ಹೇಗಿದ್ರು ಮಂಡೆಯಿಂದ ಕಾಲೇಜಿಗೆ ಬರ್ತಾಳಲ್ವಾ, ಲೆಟ್ಸ್ ವೇಟ್ ಅಂಡ್ ವಾಚ್ ಆನ್ ಮಂಡೇ ಎಂದು ಹೇಳುತ್ತಾ ಕ್ಯಾಂಟೀನ್ ಒಳಗೆ ಹೋದಳು. ಕಾಲೇಜಿನಿಂದ ಹೊರಟ ಗೌರಿ ಮತ್ತೆ ಕಮಲಾಕ್ಷಿಯವರು ಮನೆ ತಲುಪುವಷ್ಟರಲ್ಲಿ 2 ಗಂಟೆ ಆಗಿತ್ತು. ಊಟದ ಸಮಯ ಆಗಿದ್ದರಿಂದ ಗೌರಿ ತಕ್ಷಣ ತನ್ನ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಲು ಟೈಮ್ ಆಗುತ್ತೆ, ಹೇಗಿದ್ರು ನಾನು ಕಾರಲ್ಲಿ ತಾನೇ ಬಂದಿದ್ದು ಅಂತ ಹೇಳಿಕೊಂಡು ಹಾಗೆ ಕೈಕಾಲು ಮುಖ ತೊಳೆದುಕೊಂಡು ಅಡುಗೆ ಮನೆಗೆ ಬಂದಳು. ಸಾಂಬಾರ್ ಇದ್ದಿದ್ದರಿಂದ ಒಂದು ಕಡೆ ಅನ್ನಕ್ಕೆ ಇಟ್ಟು ಮತ್ತೊಂದು ಕಡೆ ಹಪ್ಪಳ ಕರಿಯಲು ಬಾಂಡ್ಲಿಗೆ ಎಣ್ಣೆ ಹಾಕಿ ಇಡುತ್ತಾಳೆ. ಫ್ರಿಜ್ಜಲ್ಲಿ ಇದ್ದ ಸೌತೆಕಾಯಿಯನ್ನು ಹೊರಗೆ ತೆಗೆದು ಅದನ್ನು ರೌಂಡ್ ಶೇಪ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಉದುರಿಸಿ ತಟ್ಟೆಗೆ ಜೋಡಿಸಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಎಣ್ಣೆ ಕಾದಿದ್ದರಿಂದ ಹಪ್ಪಳ ಕರಿದು ಮತ್ತೊಂದು ತಟ್ಟೆಗೆ ಹಾಕುತ್ತಾಳೆ. 10 ನಿಮಿಷದಲ್ಲಿ ಅನ್ನ ಕೂಡ ರೆಡಿಯಾಗಿತ್ತು. ಸಾಂಬಾರನ್ನು ಸ್ವಲ್ಪ ಬಿಸಿ ಮಾಡಿ ಎಲ್ಲವನ್ನೂ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಾಳೆ. ಫ್ರೆಶ್ ಆಗಲು ತಮ್ಮ ರೂಮಿಗೆ ಹೋಗಿದ್ದ ಕಮಲಾಕ್ಷಿಯವರು ಬರುವಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸಿದ್ದಳು. ಆಗಲೇ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ರೆಡಿಯಾಗಿರೋದನ್ನ ಕಂಡು, ಗೌರಿ ನೀನು ಅನ್ನಪೂರ್ಣ ಮಾತ್ರ ಅಲ್ಲ, ಒಂದು ರೀತಿ ರೋಬೋಟ್ ಇದ್ದ ಹಾಗೆ. ಎಷ್ಟು ಬೇಗ ಚಕಚಕ ಅಂತ ಕೆಲಸ ಮಾಡ್ತೀಯಾ. ಎಂತಹ ಸೋಂಬೇರಿಗಳಿಗೂ ನಿನ್ನ ನೋಡಿದ್ರೆ ಅವರಿಗೂ ಕೂಡ ಕೆಲಸ ಮಾಡೋ ಉತ್ಸಾಹ ಬರುತ್ತೆ ಎಂದರು. ಅವರ ಹೊಗಳಿಕೆ ಮಾತಿಗೆ ಗೌರಿ ಏನು ಹಿಗ್ಗಲಿಲ್ಲ, ಬದಲಿಗೆ ಒಂದು ಸುಂದರವಾದ ನಗೆ ಉತ್ತರವಾಗಿತ್ತು. ಸರಿ ಕುಳಿತುಕೋ, ಆಗಲೇ 2:30 ಆಯ್ತು, ಕಾಲೇಜ್ ಕ್ಯಾಂಟೀನ್ನಲ್ಲಿ 1 ಲೋಟ ಜ್ಯೂಸ್ ಕುಡಿದಿದ್ದು ಅಷ್ಟೇ. ಹೊಟ್ಟೆ ತುಂಬಾ ಹಸಿತಾ ಇದೆ ಅಂತ ಹೇಳಿ ಊಟಕ್ಕೆ ಕುಳಿತರು. ಅವರ ತಟ್ಟೆಗೆ ಮಾತ್ರ ಬಡಿಸುತ್ತಾ ಇರೋದನ್ನ ಕಂಡು, ನೀನು ಕೂತ್ಕೊಳ್ಳಮ್ಮ, ಪರವಾಗಿಲ್ಲ, ಇಬ್ಬರು ಜೊತೆಯಲ್ಲಿ ಊಟ ಮಾಡೋಣ. ನನಗೆ ಬೇಕು ಅಂದ್ರೆ ಬಡಿಸ್ಕೋತೀನಿ ಎಂದರು. ಪರ್ವಾಗಿಲ್ಲ ಅಮ್ಮ, ಮೊದಲು ನೀವು ಊಟ ಮಾಡಿ, ನನಗೆ ಜ್ಯೂಸ್ ಕುಡ್ದಿದ್ದೆ ಇನ್ನೂ ಹಾಗೇ ಇದೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಎಂದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತದೆ. ಬಾಗಿಲು ತೆಗೆಯಲು ಎದ್ದೇಳುತ್ತಿದ್ದ ಕಮಲಾಕ್ಷಿಯವರನ್ನು ತಡೆದು, ನೀವು ಕುಳಿತು ಊಟ ಮಾಡಿ, ಯಾರು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಬಾಗಿಲು ತೆಗೆದಳು. ಹೊರಗಡೆಯಿಂದ ಯಾವುದೇ ಶಬ್ದ ಬರದೇ ಇರೋದನ್ನ ಕಂಡು ಕಮಲಾಕ್ಷಿಯವರು, ಗೌರಿ ಯಾರಮ್ಮ ಅದು ಎಂದರು. ಯಾರೋ ಅಲ್ಲಮ್ಮ, ನಿನ್ನ ಮಗಳೇ ಬಂದಿರೋದು ಅಂತ ಹೇಳುತ್ತಾ ಸೌಪರ್ಣಿಕಾ ಡೈನಿಂಗ್ ಟೇಬಲ್ ಬಳಿ ಬಂದಳು. ಏನಮ್ಮ, ಅಡುಗೆ ಮಾಡೋದಿಕ್ಕೆ ಮನೆ ಕೆಲಸದವಳು ಇದ್ದಾಳೆ, ಅಂತಾದ್ರಲ್ಲೂ ಇಷ್ಟು ಲೇಟಾಗಿ ಊಟ ಮಾಡ್ತಾದ್ಯಲ್ಲ, ನಿನ್ನ ಆರೋಗ್ಯದ ಕತೆ ಏನಾಗ್ಬೇಡ ಎಂದಳು. ಏನೋ ಅಷ್ಟು ಮಹಾ ಲೇಟ್ ಏನೂ ಆಗಿಲ್ಲ, ಅದು ಅಲ್ಲದೆ ನಾವು ಹೊರಗಡೆ ಹೋಗಿ ಈಗ ತಾನೇ ಮನೆಗೆ ಬಂದ್ವಿ, ಅದಕ್ಕೆ ಸ್ವಲ್ಪ ಊಟ ಮಾಡೋದು ಲೇಟಾಯ್ತು ಅಷ್ಟೇ. ಏನೋ ನಾನು ಯಾವತ್ತೂ ಲೇಟಾಗಿ ಊಟ ಮಾಡಿಲ್ಲ ಅನ್ನೋ ರೀತಿ ಕೇಳ್ತಾ ಇದೆಯಲ್ಲ. ನಾನು ಹೋದ ತಿಂಗಳು ನಿಮ್ಮನೆಗೆ ಬಂದಾಗ ನೀನು ಅಡುಗೆ ಮಾಡಿ ಎಷ್ಟೊತ್ತಿಗೆ ಬಡಿಸ್ದೆ ಅನ್ನೋದನ್ನ ಮರೆತುಬಿಟ್ಟ. ಅಡುಗೆ ಕೆಲಸದವಳು ಬಂದಿಲ್ಲ, ಇವತ್ತು ರಜಾ ತಗೊಂಡಿದ್ದಾಳೆ ಅಂತ ಹೇಳಿ ಕಿಚನ್ಗೆ 12 ಗಂಟೆಗೆ ಹೋದವಳು ಅಡುಗೆ ಮುಗಿಸಿ ವಾಪಸ್ ಬರುವಷ್ಟರಲ್ಲಿ 3 ಗಂಟೆ ಆಗಿತ್ತು. ನೀನು ಅಷ್ಟೊಂದು ಟೈಮ್ ತಗೊಂಡಿದ್ದು ನೋಡಿ ಏನೋ ಸ್ಪೆಷಲ್ ಆಗಿ ವೆರೈಟಿ ಅಡುಗೆ ಮಾಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಮಾಡಿದ್ದು ಬರೇ ತಿಳಿ ಸಾಂಬಾರು ಅನ್ನ. ಆ ಸಾಂಬಾರೋ ತಿಳಿ ಸಾರು ಅನ್ನೋದಕ್ಕಿಂತ ನೀರ್ ಸಾರು ಅನ್ನಬಹುದು, ಆ ರೀತಿ ಇತ್ತು. ಈ ಸಾಂಬಾರಲ್ಲಿ ತಿನ್ನೋದಕ್ಕಂತೂ ಆಗಲ್ಲ, ಹೋಗ್ಲಿ, ಮೊಸರು ಅನ್ನನಾದ್ರೂ ತಿನ್ನೋಣ ಅಂದ್ರೆ ಅನ್ನ ಕೂಡ ಸರಿಯಾಗಿ ಬೆಂದಿರಲಿಲ್ಲ. ಮಗಳು ಮಾಡಿದ್ದ ಅಡುಗೆಯನ್ನ ಮಾಡಿದ ರೀತಿಯನ್ನು ಅವಳಿಗೆ ನೆನಪಿಸಿದರು. ಅಯ್ಯೋ ಬಿಡಮ್ಮ, ಹೇಳಿದ್ದನ್ನೇ ಎಷ್ಟು ಸಾರಿ ಹೇಳ್ತೀಯ, ನನಗೂ ಕೇಳಿ ಕೇಳಿ ಸಾಕಾಯ್ತು. ಅದು ಸರಿ, ಏನು ಅಡುಗೆ ಮಾಡಿದ್ದಾಳೆ ನಿಮ್ಮ ಕೆಲಸದವಳು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಪಾತ್ರೆಯ ಮೇಲಿದ್ದ ಮುಚ್ಚಳಗಳನ್ನು ತೆಗೆದು ನೋಡುತ್ತಾಳೆ. ಅಡುಗೆ ಕೆಲಸದವಳು ಬಂದಿಲ್ಲ, ಇವತ್ತು ರಜಾ ತಗೊಂಡಿದ್ದಾಳೆ ಅಂತ ಹೇಳಿ ಕಿಚನ್ಗೆ 12 ಗಂಟೆಗೆ ಹೋದವಳು ಅಡುಗೆ ಮುಗಿಸಿ ವಾಪಸ್ ಬರುವಷ್ಟರಲ್ಲಿ 3 ಗಂಟೆ ಆಗಿತ್ತು. ನೀನು ಅಷ್ಟೊಂದು ಟೈಮ್ ತಗೊಂಡಿದ್ದು ನೋಡಿ ಏನೋ ಸ್ಪೆಷಲ್ ಆಗಿ ವೆರೈಟಿ ಅಡುಗೆ ಮಾಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಮಾಡಿದ್ದು ಬರೇ ತಿಳಿ ಸಾಂಬಾರು ಅನ್ನ. ಆ ಸಾಂಬಾರೋ ತಿಳಿ ಸಾರು ಅನ್ನೋದಕ್ಕಿಂತ ನೀರ್ ಸಾರು ಅನ್ನಬಹುದು, ಆ ರೀತಿ ಇತ್ತು.
ಈ ಸಾಂಬಾರಲ್ಲಿ ತಿನ್ನೋದಕ್ಕಂತೂ ಆಗಲ್ಲ ಹೋಗ್ಲಿ, ಮೊಸರು ಅನ್ನನಾದ್ರೂ ತಿನ್ನೋಣ ಅಂದ್ರೆ ಅನ್ನ ಕೂಡ ಸರಿಯಾಗಿ ಬೆಂದಿರಲಿಲ್ಲ. ಮಗಳು ಮಾಡಿದ್ದ ಅಡುಗೆಯನ್ನ ಮಾಡಿದ ರೀತಿಯನ್ನು ಅವಳಿಗೆ ನೆನಪಿಸಿದರು. ಅಯ್ಯೋ ಬಿಡಮ್ಮ, ಹೇಳಿದ್ದನ್ನೇ ಎಷ್ಟು ಸಾರಿ ಹೇಳ್ತೀಯ, ನನಗೂ ಕೇಳಿ ಕೇಳಿ ಸಾಕಾಯ್ತು. ಅದು ಸರಿ, ಏನು ಅಡುಗೆ ಮಾಡಿದ್ದಾಳೆ ನಿಮ್ಮ ಕೆಲಸದವಳು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಪಾತ್ರೆಯ ಮೇಲಿದ್ದ ಮುಚ್ಚಳಗಳನ್ನು ತೆಗೆದು ನೋಡುತ್ತಾಳೆ. ಏನಮ್ಮ, ಬರೀ ಅನ್ನ ಸಾಂಬಾರ್ ಇದೆ. ಅದಕ್ಕೆ ನಂಚಿಕೊಳ್ಳೋದಕ್ಕೆ ಈ ಹಪ್ಳ, ಉಪ್ಪಿನಕಾಯಿ ಜೊತೆಗೆ ಸೌತೆಕಾಯಿ ಇಷ್ಟೇನಾ ಅಂತ ಹೇಳಿದವಳೆ ಅಲ್ಲೇ ಇದ್ದ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಮುಂದೆ ಇಟ್ಟುಕೊಳ್ಳುತ್ತಾಳೆ. ಅವಳನ್ನೇ ಸುಮ್ಮನೆ ನೋಡುತ್ತಿದ್ದ ಗೌರಿಯನ್ನು ಕಂಡು, ಹೇ ಹುಡುಗಿ, ಏನ್ ಹಾಗೆ ನನ್ನ ನೋಡಿಕೊಂಡು ನಿಂತ್ಬಿಟ್ಟೆ, ಮೊದಲು ಊಟ ಬಡಿಸು, ಹೊಟ್ಟೆ ತುಂಬಾ ಹಸಿತಾ ಇದೆ ಎಂದಳು. ಸೌಪರ್ಣಿಕ ಮಾತಿಗೆ ಸರಿ ಅಂತ ತಲೆ ಆಡಿಸಿದ ಗೌರಿ ಅವಳ ತಟ್ಟೆಗೆ ಅನ್ನ ಸಾಂಬಾರು ಬಡಿಸಿ ಇನ್ನ 2 ಚಿಕ್ಕ ತಟ್ಟೆಗಳಿಗೆ ಹಪ್ಪಳ ಮತ್ತೆ ಸೌತೆಕಾಯಿ ಹಾಕಿ ಕೊಡುತ್ತಾಳೆ. ತಿಂದು ಟೇಸ್ಟ್ ನೋಡಿದ ಸೌಪರ್ಣಿಕ, ಪರ್ವಾಗಿಲ್ಲ ಕಣಮ್ಮ, ಅಡುಗೆ ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಮನೆಗೆ ಬರೋ ಅಡುಗೆ ಕೆಲಸದವಳು ಇಷ್ಟು ರುಚಿಯಾಗಿ ಮಾಡೋದೇ ಇಲ್ಲ. ಹೇ ಹುಡುಗಿ, ಒಂದು ಕೆಲಸ ಮಾಡು, ಬೆಳಿಗ್ಗೆ ಬೇಗ ಎದ್ದು ನಮ್ಮನೆಗೆ ಬಂದು ತಿಂಡಿ ಮಾಡಿಟ್ಟು ಹೋಗು. ಹೇಗಿದ್ರೂ ಈ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ತಾನೇ ಇರೋದು. ನಮ್ಮಪ್ಪ ಆಫೀಸ್ಗೆ ಹೋಗೋದೇ 9 ಗಂಟೆಗೆ. ನೀನು 7:30 ಅಷ್ಟರಲ್ಲಿ ನಮ್ಮನೆಯಲ್ಲಿ ತಿಂಡಿ ಕೆಲಸ ಮುಗಿಸಿ ಇಲ್ಲಿ ಬಂದು ತಿಂಡಿ ಮಾಡಿ ಕೊಡಬಹುದು. ರಾತ್ರಿ ಕೂಡ ಅಷ್ಟೇ, ನಮ್ಮನೆಗೆ ಬೇಗ ಬಂದು ಅಡುಗೆ ಮಾಡಿಟ್ಟು ರಾತ್ರಿ ಇಲ್ಲಿ ಅಡುಗೆ ಮಾಡಿದ್ರೆ ಆಯ್ತು. ಮಧ್ಯಾಹ್ನ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ನೀನು ಕಾಲೇಜಿಗೆ ಹೋಗೋದಿಲ್ಲ ಅಂತ ಅಂದಿದ್ರೆ ಮಧ್ಯಾಹ್ನ ಕೂಡ ಹೇಳ್ತಾ ಇದ್ದೆ. ಆದ್ರೆ ಹೋಗ್ಲಿ ಪಾಪ ಅಂತ ಹೇಳಿ 2 ಟೈಮ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಎಂದಳು. ಮಗಳ ಮಾತು ಕೇಳಿದ ಕಮಲಾಕ್ಷಿಯವರಿಗೆ ಕೋಪ ಮಿತಿಮೀರಿತ್ತು. ಸೌಪರ್ಣಿಕ, ನಿನ್ನ ಬಾಯಿನ ಸ್ವಲ್ಪ ಮುಚ್ಚುತ್ತೀಯಾ? ಗೌರಿ ಏನು ಈ ಮನೆ ಕೆಲಸದ ಆಳಲ್ಲ, ಅವಳು ಓದೋದಕ್ಕೆ ಅಂತ ನಮ್ಮನೆಗೆ ಬಂದಿದ್ದಾಳೆ ಅಷ್ಟೇ. ಅವಳ ಕೈ ರುಚಿ ಇಷ್ಟವಾಗಿ ನಿನ್ನ ಅಪ್ಪ ಅಡುಗೆ ಮಾಡುವುದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ನೀನು ಕೂಡ ಅಡುಗೆ ಮಾಡೋದಕ್ಕೆ ನಿನ್ನ ಮನೆಗೆ ಅವಳನ್ನ ಕರೀತಾ ಇದ್ದೀಯಾ ಅಂತ ಗೊತ್ತಾದ್ರೆ ನಾನು ಹೇಳಬೇಕಾಗಿಲ್ಲ ನಿನ್ನ ಅಪ್ಪನ ಕೋಪ ಎಂತದು ಅಂತ. ಅಪ್ಪಿ ತಪ್ಪಿ ಅವರ ಮುಂದೆ ಈ ರೀತಿ ಕೇಳ್ಬಿಟ್ಯಾ? ಹುಷಾರ್. ಈಗ ಊಟ ಮಾಡ್ತಾ ಇದ್ದೀಯಾ ತಾನೇ? ಊಟ ಮುಗಿಸಿಕೊಂಡು ಹೊರಡ್ತಾ ಇರು ಕೋಪದಲ್ಲಿ ಹೇಳಿದರು. ತಾಯಿಯ ಕೋಪ ಕಂಡ ಸೌಪರ್ಣಿಕ ಸದ್ಯಕ್ಕೆ ಸೈಲೆಂಟಾಗಿ ಇರೋದೇ ಬೆಟರ್ ಅಂತ ಅಂದುಕೊಂಡು ಊಟ ಮುಗಿಸುತ್ತಾಳೆ. ಟೇಬಲ್ ಮೇಲೆ ಇದ್ದ ಹಣ್ಣುಗಳನ್ನು ತಿನ್ನುತ್ತಾ ಹಾಗೆ ಗೌರಿಯನ್ನು ಅಬ್ಸರ್ವ್ ಮಾಡಿದ ಸೌಪರ್ಣಿಕಾಳ ದೃಷ್ಟಿ ಅವಳ ಡ್ರೆಸ್ ಕಡೆ ಹೋಯಿತು. ಅಮ್ಮ, ಈ ಡ್ರೆಸ್ಸು ನೀನು ಹಿಮಾಗೆ ಅಂತ ಹೋದ ತಿಂಗಳು ತೆಗೆದುಕೊಂಡಿದ್ದು ಅಲ್ವಾ? ಅದೇ ನೀನು ಶಾಪಿಂಗ್ಗೆ ಅಂತ ಹೋಗಿದ್ವಲ್ಲ, ಗೊಂಬೆಗೆ ಹಾಕಿದ್ದ ಡ್ರೆಸ್ ನೋಡಿ ನಮ್ಮ ಹಿಮಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೀನೇ ಪರ್ಚೇಸ್ ಮಾಡಿದೆ. ಈಗ ನೋಡಿದ್ರೆ ಈ ಮನೆ ಕೆಲಸದವಳಿಗೆ ಅಷ್ಟು ಕಾಸ್ಟ್ಲಿ ಡ್ರೆಸ್ನ ಕೊಟ್ಟಿದ್ದೀಯಾ ಎಂದಳು. ನೋಡು ಸೌಪರ್ಣಿಕ, ಮಾತು ಮಾತಿಗೂ ನೀನು ಗೌರಿನ ಮನೆ ಕೆಲಸದವಳು ಅಂತ ಹೇಳ್ಬೇಡ, ನನಗೆ ಕೇಳೋದಕ್ಕೆ ಆಗೋದಿಲ್ಲ. ಆಮೇಲೆ ಏನಂದೆ ನೀನು? ಈ ಡ್ರೆಸ್ನ ಯಾಕೆ ಕೊಟ್ಟೆ ಅಂತನಾ? ನಿನ್ನ ಮಗಳಿಗೆ ಅಷ್ಟೊಂದು ಪ್ರೀತಿಯಿಂದ ಈ ಡ್ರೆಸ್ನ ತಂದು ಕೊಟ್ಟಾಗ ಏನಂದ್ಲು ಸ್ವಲ್ಪ ನೆನಪು ಮಾಡ್ಕೋ ಎಂದರು. ಡ್ರೆಸ್ ತೆಗೆದು ನೋಡಿದ ಹಿಮಾ, ಅಮ್ಮಾಮ್, ಇದು ಯಾವ ತರ ಡ್ರೆಸ್? ನೋಡೋದಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ಇದನ್ನು ಹಾಕೊಂಡ್ರೆ ನಾನು ಒಳ್ಳೆ ಹಳ್ಳಿಗೂಗು ತರ ಕಾಣಿಸ್ತೀನಿ. ಈ ತರ ಡ್ರೆಸ್ನ ನಾನು ಕಾಲೇಜಿಗೆ ಹಾಕೊಂಡು ಹೋದ್ರೆ ಎಲ್ಲ ನನ್ನ ನೋಡ್ಕೊಂಡು ಆಡ್ಕೊಂಡು ನಗ್ತಾರೆ ಅಷ್ಟೇ. ನನಗಂತೂ ಈ ಡ್ರೆಸ್ ಬೇಡ. ಅಮ್ಮಮ್ಮ, ನಿಮಗೆ ಡ್ರೆಸ್ ಕೊಡಿಸಬೇಕು ಅಂತ ಅಷ್ಟು ಆಸೆ ಇದ್ರೆ ನನ್ನನ್ನೇ ಕರ್ಕೊಂಡು ಹೋಗಿ. ಇಲ್ಲ ಅಮೌಂಟ್ ಕೊಡಿ, ನಾನೇ ನನಗೆ ಬೇಕಾದ ಡ್ರೆಸ್ನ ಚಾಯ್ಸ್ ಮಾಡಿ ತಗೋತೀನಿ. ನನಗಂತೂ ಈ ಡ್ರೆಸ್ ಬೇಡ, ಯಾರ್ಗಾದ್ರೂ ಕೊಡ್ಬಿಡಿ ಅಂತ ಹೇಳಿ ಅದನ್ನು ತೆಗೆದು ಸಹ ನೋಡದೆ ಬರೀ ಫೋಟೋ ಒಂದನ್ನೇ ನೋಡಿ ಒಂದೇ ಮಾತಿಗೆ ಬೇಡ ಎಂದು ಬಿಟ್ಟಿದ್ದಳು. ಸೌಪರ್ಣಿಕ, ಅದಕ್ಕೆ ಅಷ್ಟು ಮಾತಿಗೆ ಅಷ್ಟು ಕಾಸ್ಟ್ಲಿ ಡ್ರೆಸ್ನ ಇವಳಿಗೆ ಕೊಟ್ಬಿಟ್ರ? ನಾನೇ ಕನ್ವಿನ್ಸ್ ಮಾಡಿ ಹೇಗೋ ಅವಳು ಹಾಕೊಳ್ಳೋ ತರ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅರ್ಜೆಂಟ್ ಅಂತ ಹೇಳಿ ಇವಳಿಗೆ ಕೊಟ್ಟಿದ್ದೀರಲ್ಲ, ಸರಿನಾ ಎಂದಳು. ನೋಡು ಸೌಪರ್ಣಿಕ, ಅವಳು ಇಷ್ಟಪಟ್ಟು ನಾನು ಈ ತರ ಡ್ರೆಸ್ ಹಾಕೋತೀನಿ ಅಂತ ಅಂದ್ರೆ ಕರ್ಕೊಂಡು ಬಾ, ಇದೇ ತರ ಇನ್ನೊಂದು ಡ್ರೆಸ್ ಕೊಡಿಸ್ತೀನಿ ಎಂದರು. ಮಗಳ ಬುದ್ಧಿ ತಿಳಿದಿದ್ದ ಸೌಪರ್ಣಿಕ ಖಂಡಿತ ಅವಳು ಯಾವುದೇ ಕಾರಣಕ್ಕೂ ಈ ತರ ಡ್ರೆಸ್ ಹಾಕೋದಿಲ್ಲ ಅಂತ ಅಂದುಕೊಂಡು, ಹೋಗಲಿ ಬಿಡು, ಇನ್ನೊಂದು ಸಾರಿ ಅವಳಿಗೆ ಡ್ರೆಸ್ ತಗೋಬೇಕು ಅಂತ ಅಂದ್ರೆ ಅವಳನ್ನೇ ಕರ್ಕೊಂಡು ಹೋಗಿ ತೆಗೆದುಕೊಡಿ. ಇಲ್ಲ ಅಂತ ಅಂದ್ರೆ ಸುಮ್ನೆ ಈ ರೀತಿ ಕಾಸ್ಟ್ಲಿ ಡ್ರೆಸ್ ಎಲ್ಲ ಬೇರೆಯವರಿಗೆ ಕೊಡಬೇಕಾಗುತ್ತೆ ಎಂದಳು. ಸರಿ, ಅದನ್ನೆಲ್ಲ ಬಿಟ್ಟಾಕು, ನಿನ್ನೆ ಕೋಪ ಮಾಡಿಕೊಂಡು ಹೋದವಳು ನಾನು 1 ತಿಂಗಳಾದರೂ ಈ ಕಡೆ ಬರೋದಿಲ್ಲ ಅಂತ ಅಂದುಕೊಂಡಿದ್ದೆ, ಏನು ಸಡನ್ ಆಗಿ ಮಾರನೇ ದಿನವೇ ಬಂದು ಬಿಟ್ಟಿದ್ದೀಯಾ ಎಂದರು. ಏನು ಮಾಡೋದು, ಎಷ್ಟೇ ಆದ್ರೂ ನೀನು ಹೆತ್ತ ತಾಯಿ ಅಲ್ವಾ, ನಿನ್ನ ಮೇಲೆ ಮುನಿಸಿಕೊಳ್ಳುವುದಕ್ಕೆ ಆಗುತ್ತಾ? ಅದಕ್ಕೆ ನಾನೇ ಕೋಪ ಬಿಟ್ಟು ಬಂದೆಯೇ ಎಂದಳು. ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುನಿಸಿಕೊಂಡ್ರೆ ನಿನಗೆ ನಷ್ಟ ಅನ್ನೋದು ಚೆನ್ನಾಗಿ ಗೊತ್ತು.
ಅದಕ್ಕೆ ನೈಸ್ ಮಾಡ್ಕೊಂಡ್ ಬಂದಿದ್ದೀಯಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಅದು ಸರಿಯಮ್ಮ, ಹಿಮ ಕಾಲ್ ಮಾಡಿದ್ಲು. ನೀನು ಈ ಗೌರಿನ ಅದೇ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಿದ್ದೀಯಂತೆ, ನಿನಗೆ ಬೇರೆ ಯಾವ ಕಾಲೇಜು ಸಿಗ್ಲಿಲ್ವಾ ಎಂದಳು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.